ನಾನು ಆರಂಭದಲ್ಲೇ ಹೇಳ್ತಾ ಇದ್ದ ಹಾಗೆ ಇವತ್ತು ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿಡುಗಡೆ ಆಗಿದೆ. ಆದರೆ ರಾಜ್ಯಕ್ಕೆ ಸಂಬಂಧಪಟ್ಟಾಗಿನ ಯಾವ ಹೆಸರುಗಳು ಕೂಡ ಪ್ರಕಟ ಆಗಿಲ್ಲ. ಎರಡನೇ ಪಟ್ಟಿಯಲ್ಲಿ 43 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡುವಂತ ಕೆಲಸ ಆಗಿದೆ. ಒಟ್ಟು 5 ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ 5 ರಾಜ್ಯ ಅಂತಂದ್ರೆ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ 12 ಕ್ಷೇತ್ರ, ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಂಗೆ 10 ಕ್ಷೇತ್ರ, ರಾಜಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ 10 ಕ್ಷೇತ್ರ, ಗುಜರಾತ್ಗೆ ಸಂಬಂಧಪಟ್ಟ ಹಾಗೆ 7 ಕ್ಷೇತ್ರ, ಉತ್ತರಾಖಂಡ್ನ 3 ಲೋಕಸಭಾ ಕ್ಷೇತ್ರ, ಹಾಗೆ ಡಿಯು ಡಮನ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗಿದೆ. ಇಂಟ್ರೆಸ್ಟಿಂಗ್ಲಿ ಇವತ್ತಿನ ಪಟ್ಟಿಯಲ್ಲಿ ನಾವು ನೋಡೋದಾದ್ರೆ ಏನು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕಮಲ್ನಾಥ್ ಅವರ ಪುತ್ರ ನಕುಲ್ ಕಮಲ್ನಾಥ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಕಾಂಗ್ರೆಸ್. ಯಾಕಂದ್ರೆ ಕಮಲ್ನಾಥ್ ಹಾಗೆ ಅವ್ರ ಪುತ್ರ ನಕುಲ್ ಕಮಲ್ನಾಥ್ ಇತ್ತೀಚೆಗೆ ಅವ್ರು ಬಿಜೆಪಿಗೆ ಹೋಗ್ಬಿಡ್ತಾರೆ ಅನ್ನುವಂತ ಸುದ್ದಿ ಬಹಳ ಬಲವಾಗಿ ಹರಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗಿನ ಹಲವು ಪೂರಕ ಬೆಳವಣಿಗೆಗಳು ಕೂಡ ನಡೆದಿತ್ತು. ಕೊನೆಗೆ ಅವ್ರನ್ನ ಹೇಗೋ ಕನ್ವಿನ್ಸ್ ಮಾಡಿಸ್ಕೊಂಡು ಪಕ್ಷದಲ್ಲೇ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗಿತ್ತು ಕಾಂಗ್ರೆಸ್. ಇದೀಗ ಕಮಲ್ನಾಥ್ ಅವರ ಪುತ್ರ ಆಮೇಲೆ ಅವ್ರ ಹಾಲಿ ಸಂಸದ ಕೂಡ ಯಾರು ನಕುಲ್ ಕಮಲ್ನಾಥ್ ಅವರಿಗೆ ಮತ್ತೆ ಪಕ್ಷದಿಂದ ಟಿಕೆಟ್ ಸಿಕ್ಕಿದೆ.